ಚಿಂತಾಮಣಿ ನಗರದಲ್ಲಿ 18ನೇ ವಾರ್ಡ್ ಕೀರ್ತಿನಗರ ಕ್ಷೇತ್ರದಿಂದ ನಡೆಯುತ್ತಿರುವ ಉಪಚುನಾವಣೆಯ ಅಂಗವಾಗಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಜೆಡಿಎಸ್ ಮುಖಂಡರು ಮನೆ ಮನೆಗೂ ತೆರಳಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಮಹಮ್ಮದ್ ಗೌಸ್, ಜೆಡಿಎಸ್ ಅಭ್ಯರ್ಥಿ ಮುನಾವರ್ ಪಾಷಾ 40 ವರ್ಷಗಳಿಂದ ಜೆಡಿಎಸ್ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿದ್ದಾರೆ. ಆರ್ಥಿಕವಾಗಿ ಬಡವನಾಗಿದ್ದರೂ ಪಕ್ಷಕ್ಕೆ ಅವರ ನಿಷ್ಠೆಯನ್ನು ಗಮನಿಸಿ ಟಿಕೆಟ್ ನೀಡಲಾಗಿದೆ. ಈ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿಯೂ ಜೆಡಿಎಸ್ ಭಾರೀ ಅಂತರದಿಂದ ಜಯಗಳಿಸಿತ್ತು. ಈ ಚುನಾವಣೆಯಲ್ಲಿಯೂ ಜೆಡಿಎಸ್ಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಈ ಚುನಾವಣೆ ಬಂದಿದೆ, ಯಾಕಂದರೆ ಇದಕ್ಕೆ ಮುಂಚೆ ಎಲೆಕ್ಷನ್ ಆಗಿತ್ತು, ಮತ್ತು ಯಾವುದೇ ಈ ಕಾರಣಗಳಿಂದ ಎಲೆಕ್ಷನ್ ಮತ್ತೆ ಬಂದಿದೆ. 18ನೇ ವಾರ್ಡು ಮತ್ತು ನಮ್ಮ ಈ ಮುನವರ್ ಪಾಷಾ ಅನ್ನೋರು ಜೆಡಿಎಸ್ ಪಕ್ಷಕ್ಕೆ 40 ವರ್ಷದಿಂದ ಕಾರ್ಯಕರ್ತರು. ಇವರು ಯಾವ ಪಕ್ಷನೂ ಬಿಟ್ಟು ಹೋಗಿಲ್ಲ, ಅದೇ ಪಕ್ಷದಲ್ಲಿ ಇವರು ದುಡಿದಿದ್ದಾರೆ. ಇದು ಇನ್ನೂ ಒಂದು ಮಾತು ನಾನು ಹೇಳೋಕ್ಕೆ ಬಯಸ್ತೀನಿ. ಈ ವಾರ್ಡು ಕೀರ್ತಿನಗರ ಅಂದರೆ ನಮ್ಮ ಮರಹೂಮ್ ಜಬ್ಬಾರ್ ಸಾಬ್ ಅವ್ರನ್ನ ನಾವು ಇವತ್ತು ಜ್ಞಾಪಕ ಮಾಡ್ಕೋಬೇಕು. ಆ ಜ್ಞಾಪಕ ಮಾಡ್ಕೋಬೇಕು, ಅವ್ರ ಹೆಸರು ನಾವು ಈ ಮಡಗಬೇಕಂದ್ರೆ ಈ ಓಟನ್ನು, ನಿಮ್ಮ ಓಟನ್ನು ನಮ್ಮ ಮುನವರ್ ಪಾಷಾಗ ಕೊಟ್ಟು ಜೆಡಿಎಸ್ ಪಕ್ಷನ 2ನೇ ನಂಬರು ನೀವು ಎಲ್ಲ ಇದನ್ನ ಓಟ್ ಕೊಟ್ಬಿಟ್ಟು ಇದನ್ನು ನೀವು ಜಯಿಸಲು ಮಾಡಬೇಕಂದ್ಬಿಟ್ಟು ನಿಮ್ಮೆಲ್ಲರಿಗೂ ಈ 18ನೇ ವಾರ್ಡ್ನ ಓಟ್ ವರ್ಷನ ನಾನು ಎಲ್ಲರಿಗೂ ನಿಮ್ಮನ್ನೆಲ್ಲರೂ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು, ಯಾಕಂದರೆ ಇವನು ಬಡವ, ಇವನು ನಾವು ಕಾರ್ಯಕರ್ತರ, ಇವ್ರನ್ನ ನಾವು ಸೀಟ್ ಕೊಟ್ಟಿದ್ದೀವಿ. ಅದನ್ನು ನೀವು ಬೆಂಬಲ ಕೊಟ್ಟು ನಿಮ್ಮ ಅಮೀದನ ನಿಮ್ಮ ಒಂದು ಓಟನ್ನು, ಇವರ ಅಮೀದಾದಂಥ ಓಟನ್ನು ನೀವು ಕೊಟ್ಟು ಇವ್ರನ್ನ ಜಯಿಸಲು ಮಾಡಬೇಕಂದ್ರೆ ನಿಮ್ಮನ್ನು ನಿಮ್ಮನ್ನು ನಾನು ಮನವಿ ಮಾಡ್ಕೊಂಡು